ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಹೀಗೆ ಯುದ್ಧ ನಡೀತಾ ಇರೋದ್ರಿಂದ ಭಾರತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಪರದಾಟ ಆಗ್ತಾ ಇತ್ತು, ಎಸ್ಪೆಷಲಿ ನಮ್ಮ ರಾಜ್ಯದಲ್ಲೂ ಕೂಡ. ಇದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವದಂತಿಗಳು ಹಬ್ಬಿರುವ ಹಿನ್ನೆಲೆಯಲ್ಲಿ ಬಹುತೇಕ ಜನ ಈ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆಲ್ಲ ಮುಗಿಬಿದ್ದಿದ್ರು ಅಂತ. ರಾಯಚೂರು ನಗರದಲ್ಲಿರುವ ನಯಾರಾ ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆ ಕೂಡ ಮಾಡಿದ್ದಾರಂತೆ. ನೋಡಿ, ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ನಯಾರಾ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ 5 ರೂಪಾಯಿ, ಡೀಸೆಲ್ಗೆ 3 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದು ಪೆಟ್ರೋಲ್ ಬೆಲೆ 104ರಿಂದ 109ಕ್ಕೆ ಏರಿಕೆ ಆಗಿದೆ ಅಂತೆ. ಡೀಸೆಲ್ ಬೆಲೆ 92 ರೂಪಾಯಿ ಇತ್ತು, ಈಗ 95 ರೂಪಾಯಿ ಕೊಡಬೇಕಾಗತ್ತಂತೆ. ಪೆಟ್ರೋಲ್ ಸಿಗಲ್ಲ ಎಂಬ ವದಂತಿ ಹಿನ್ನೆಲೆ ಸಾಕಷ್ಟು ಬಂಕ್ಗಳು ಫುಲ್ ರಶ್ ಇದ್ರೆ, ಬೆಲೆ ಏರಿಕೆಯಿಂದ ನಯಾರಾ ಪೆಟ್ರೋಲ್ ಬಂಕ್ ಮಾತ್ರ ಫುಲ್ ಖಾಲಿ ಆಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತನ್ನುವಂಥ ಒಂದು ವದಂತಿ ಹಿನ್ನೆಲೆಯಲ್ಲಿ ಕೂಡ ನಯಾರಾ ಪೆಟ್ರೋಲ್ ಬಂಕಲ್ಲಿ ಕೂಡ ಸಾಕಷ್ಟು ರೇಟ್ ಕೂಡ ಜಂಪ್ ಆಗಿರುವಂಥದ್ದು. ಇವತ್ತು ನಾವು ರಾಯಚೂರು ಹೊರವಲಯದ ನಯಾರಾ ಪೆಟ್ರೋಲ್ ಬಂಕಲ್ಲಿ ಇದ್ದೇವೆ. ನಾವು ಒಂದೊಂದು ತೋರಿಸ್ತಾ ಹೋಗ್ತೀನಿ. ಏನೋ 90 ಇಲ್ಲಿ ಇರುವಂಥ ರೇಟ್ ಕೂಡ ಏನು ಡೀಸೆಲ್ಗೆ 95 ರೂಪಾಯಿ ಮತ್ತು ಪೆಟ್ರೋಲ್ಗೆ 109 ರೂಪಾಯಿ 34 ಪೈಸೆಗಳು ಕೂಡ ಇಲ್ಲಿ ಹಾಕಿರುವಂಥದ್ದು. ಆದರೆ ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಬರೀ 104 ರೂಪಾಯಿ ಪೆಟ್ರೋಲ್ ಇದ್ದರೆ ಇಲ್ಲಿ ಒಂದು ಲೀಟರ್ ಪೆಟ್ರೋಲ್ಗೆ 5 ರೂಪಾಯಿ ಕೂಡ ಜಾಸ್ತಿ ಮಾಡಿರುವಂಥದ್ದು. ಇಲ್ಲಿ ಮತ್ತೆ ಇದರ ಜೊತೆಗೆ ಪೊಲೀಸರು ಕೂಡ ಒಂದು ನೋಟಿಸ್ ಅನ್ನು ಇಲ್ಲಿ ಅಳವಡಿಸಿರ್ತಾರೆ. ದ್ವಿಚಕ್ರ ವಾಹನಗಳಿಗೆ, ಲಾರಿ, ಬಸ್ಗಳಿಗೆ ಮಾತ್ರ ಇಲ್ಲಿ ಪೆಟ್ರೋಲ್ ಅನ್ನು ಹಾಕಬೇಕು, ಆದರೆ ಯಾವುದೇ ರೀತಿಯಾದಂಥ ಕ್ಯಾನ್ಗಳಿಗೆ, ಬ್ಯಾರಲ್ಗಳಿಗೆ ಹಾಕಬಾರ್ದು ಅನ್ನುವಂಥದ್ದು ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇದು ಏನು 1 ಲೀಟರ್ಗೆ 5 ರೂಪಾಯಿ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ನೇರವಾಗಿ ಇಲ್ಲಿ ಗ್ರಾಹಕರು ಕೂಡ ಇಲ್ಲಿ ಪೆಟ್ರೋಲ್ಗೆ ಬಂಕಿಗೆ ಕೂಡ ಬರ್ತಾ ಇರುವಂಥದ್ದು ನೋಡ್ಬೋದು. ಖಾಲಿ ಇರುವಂಥ ಹಿನ್ನೆಲೆಯಲ್ಲಿ ನಯಾರಾ ಪೆಟ್ರೋಲ್ ಬಂಕಲ್ಲಿ ಕೂಡ ಏನೋ ಒಂದು ಲೀಟರ್ಗೆ 5 ರೂಪಾಯಿ ಜಾಸ್ತಿ ಆದಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಇಲ್ಲಿಗೆ ಯಾರು ಕೂಡ ವಾಹನಗಳು ಕೂಡ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇದರಿಂದಾಗಿ ಸಾಕಷ್ಟು ಪೆಟ್ರೋಲ್ ಬಂಕ್ಗಳು ಕೂಡ ಖಾಲಿ ಇರುತ್ತೆ. ಬೇರೆ ಕಡೆ ಎಲ್ಲ ಸಾಕಷ್ಟು ವದಂತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಒಂದು ಪೆಟ್ರೋಲ್ಗೆ ಮುಗಿಬಿದ್ದಿರುವಂಥ ದೃಶ್ಯಗಳು ಕಂಡ್ರೆ, ಇಲ್ಲಿ ಯಾವುದೇ ರೀತಿಯಾದಂಥ ಜನರೇ ಇಲ್ಲದಂಥ ಖಾಲಿ ಇರುವಂಥ ದೃಶ್ಯಗಳಿಗೂ ಕೂಡ ಕಾಣ್ಬೋದು. ಇದರ ಜೊತೆಗೆ ಏನು ನೋಟಿಸ್ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿರುವಂಥ ಜನರು ಕೂಡ ಏನು ಇಲ್ಲಿ ಯಾವುದೇ ರೆಸ್ಪಾನ್ಸ್ ಕೂಡ ಆಗ್ತಾ ಇಲ್ಲ. ಇಲ್ಲಿ ಏನು 5 ರೂಪಾಯಿ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಇಲ್ಲಿ ಪೆಟ್ರೋಲ್ ಬಂಕಿಗೂ ಕೂಡ ಯಾರೇ ಜನರು ಕೂಡ ಬಂದಿರೋದು ಇಲ್ಲಿ ದೃಶ್ಯಗಳಲ್ಲಿ ಕಾಣ್ಬೋದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತನ್ನುವಂಥ ಒಂದು ವದಂತಿ ಹಿನ್ನೆಲೆಯಲ್ಲಿ ಕೂಡ ನಯಾರಾ ಪೆಟ್ರೋಲ್ ಬಂಕಲ್ಲಿ ಕೂಡ ಸಾಕಷ್ಟು ರೇಟ್ ಕೂಡ ಜಂಪ್ ಆಗಿರುವಂಥದ್ದು. ಇವತ್ತು ನಾವು ರಾಯಚೂರು ಹೊರವಲಯದ ನಯಾರಾ ಪೆಟ್ರೋಲ್ ಬಂಕಲ್ಲಿ ಇದ್ದೇವೆ. ನಾವು ಒಂದೊಂದು ತೋರಿಸ್ತಾ ಹೋಗ್ತೀನಿ. ಏನೋ 90 ಇಲ್ಲಿ ಇರುವಂಥ ರೇಟ್ ಕೂಡ ಏನು ಡೀಸೆಲ್ಗೆ 95 ರೂಪಾಯಿ ಮತ್ತು ಪೆಟ್ರೋಲ್ಗೆ 109 ರೂಪಾಯಿ 34 ಪೈಸೆ